ಪತಂಜಲ ಇದಕ್ಕೆ ಅಪರಿಗ್ರಹ ನೀತಿ ಅಂತ ಶಬ್ದ ಕೊಟ್ಟ. ಅಪರಿಗ್ರಹ ಅಂದ್ರೆ ಕೈಯೊಳಗೆ ಎಷ್ಟು ಹಿಡಿಬೇಕು ಅಷ್ಟ ಹಿಡಿಬೇಕು, ಹೊರಬೇಕು ಎಷ್ಟು ಅಷ್ಟ ಹೊರಬೇಕು, ನೆಲ ಹಿಡಿಯಂಗೆ ಹೊರಬಾರದು. ಸರಳಿಲ್ಲ ಇದು. ಅದ ಒಂದು ಕೊಡ ಒಯ್ದೇವಿ, ನಳದ ಕೆಳಗಿಟ್ಟೇವಿ, ಪುಕ್ಕಟೆ ನಳ. ಅದ್ರಾಗ ಏನು ಬರ್ತಾದ, ಹಾಲು ಬರ್ತಾದ ಅಂತ ಇಟ್ಕೊಳ್ಳಿ. ನಳದ ಕೆಳಗಿಟ್ಟಾಗ ಹಾಲು ಬರ್ತದೆ. ಅದು ನಾವು ಗಡಿಗೆ ಓದೇವಿ. ಅದು ತುಂಬಿದ ಬಳಿಕ ತೆಗಿಬೇಕಲ್ಲ. ತುಂಬ್ಯದ, ಆದರೆ ತೆಗಿಯೋ ಮನಸ್ಸಿಲ್ಲ. ತುಂಬಿದ್ರೂ ತೆಗಿಯೋ ಮನಸ್ಸಿಲ್ಲ. ಇದ ಕೊರತೆಯ ಭಾವ. ಎಷ್ಟು ಬರಲಿ ಅದು ಕೊರತೆ. ತನಗೆ ಎಷ್ಟು ಬೇಕೋ ಒಂದು ಗಡಿಗೆಯಲ್ಲಿ ಎಷ್ಟು ತುಂಬುತ್ತದೆ ಅಷ್ಟೇ ಗಡಿಗೆ ಹೇಳ್ತದೆ, ತೆಗಿ ನನ್ನ ತುಂಬೇನಿ ಅಂತ. ಅದು ಗಡಿಗೆ. ಇವ ಏನಂತಾನೆ, ಇನ್ನ ಬರಕತ್ಯದ, ಯಾಕೆ ಬಿಡಬೇಕು? ಅದು ಗಡಿಗೆ ಅಂತದ, ನಾ ತುಂಬೇನಿ. ಚೆಲ್ಲಿ ಹೋಗ್ತದೆ, ಹೋದ್ರೂ ಹೋಗಲಿ, ಇನ್ನ ಬರಕತ್ಯದಲ್ಲ. ಹೇಳಿ, ಎಷ್ಟು ಮಜಾದ ಇದು, ಎಷ್ಟು ಆಶ್ಚರ್ಯಕರ. ಅಪರಿಗ್ರಹ, ಪರಿಗ್ರಹ ಅಂದ್ರೇನು? ಎಲ್ಲ ಹಿಡಿಯೋದು, ಬಂದದ್ದನ್ನೆಲ್ಲ ಹಿಡ್ಕೋತ ಕೆಲವು ಹುಡುಗರು ಇರ್ತಾವೆ, ನೋಡಬೇಕು. ನೀವು ಅವ್ರ ಕೈಯಾಗ ಕೊಡ್ರಿ, ಅವು ಕೈ ಬಿಡ್ತಾವೆ. ಕೈ ತುಂಬಿರ್ತದ, ತುಂಬಿದ ಬಳಿಕ ಮತ್ತೆ ಕೊಡ್ರಿ, ಅದನ್ನು ಚೆಲ್ತಾವ, ಮತ್ತೆ ಕೈ ಬಿಡ್ತಾವೆ. ಹಂಗೆ ಹುಡುಗರು ಅಂದ್ರೆ ಹುಡುಗರಲ್ಲಿ ನಾವೇ ಚೆಲ್ಲೋದು ಮತ್ತು ಕೈ ಒಡ್ಡೋದು, ಚೆಲ್ಲೋದು ಕೈ ಒಡ್ಡೋದು. ಏನದ? ಸಾಕ್ರೆಟಿಸ್ ಹೇಳ್ತಾರೆ, ಮನುಷ್ಯಾಗ ಬದುಕಾಕ ಎಷ್ಟು ಆನಂದವಾಗಿ ಬದುಕಾಕ ಎಷ್ಟು ಬೇಕಾಗ್ತದೆ, ಏನು ಬೇಕಾಗ್ತದೆ ಹೇಳು ಅಂತ. ಸ್ವಲ್ಪ ವಿಚಾರ ಮಾಡು, ಬದುಕು. ಇಷ್ಟ ಅಂತಲ್ಲ, ಸ್ವಲ್ಪ ವಿಚಾರ ಮಾಡಿ ಬದುಕು. ಒಂದು ಕಥೆ ಅದು ಬಹಳ ಪ್ರಸಿದ್ಧವಾದ ಕಥೆ. ಒಬ್ಬರು ಯೋಗಿಗಳು ಬಂದಿರ್ತಾರೆ ಒಂದು ಊರ. ಈ ಊರಿನ ಆಚೆ ಕಡೆ ಒಂದು ಹೊಳೆ ಹರಿತಿರ್ತದೆ. ಹೊಳೆಯ ಆಚೆ ಕಡೆ ಅಲ್ಲಿ ಅವರು ಯೋಗಿಗಳು ಒಂದು ಅರಣ್ಯದ ಭಾಗ, ಅಲ್ಲಿ ಅವರು ವಾಸ ಮಾಡಿರ್ತಾರೆ. ಈ ಊರಲ್ಲೇ ಒಬ್ಬ ಮನುಷ್ಯ, ಸುಮಾರು 60-70 ವರ್ಷದ ಮನುಷ್ಯ, ಮನ್ಯಾಗ 4 ಮಂದಿ ಮಕ್ಕಳು, ಬೇಕಾದಷ್ಟು ಬೇಕು, ಎಷ್ಟು ಬೇಕೋ ಅಷ್ಟು ಆಸ್ತಿ, ಇಷ್ಟು ಮಾಡಿಕೊಂಡಿರ್ತಾನೆ. ಒಂದು ದಿವಸ ಅವರು ಯೋಗಿ ಕಡೆ ಹೋಗ್ತಾನೆ. ಇವನಿಗೇನು ಅಂದರೆ, ಯೋಗಿಗಳಲ್ಲಿ ಭಾರೀ ಸಿದ್ಧಿಗಳಿರ್ತಾವ. ಹೆಂಗೂ ಬಂದಾರ ಯೋಗಿಗಳು, ಅವ್ರಿಗೆ ಒಂದಿಷ್ಟು ಊಟ ಕೊಟ್ಟು ಆ ಸಿದ್ಧಿ ಅಂದರೆ ನನ್ನಷ್ಟು ಸಿರಿವಂತ ಯಾರೂ ಇರಬಾರದು, ಹಂಗೆ ಒಂದು ಅನುಗ್ರಹ ಪಡೆದು ಬರಬೇಕಂತ ವಾದ ಒಳಗೆ. ಏನು ಒಯ್ದಾನ ಅಂದ್ರೆ 1-2 ಬಾಳೆಹಣ್ಣು ಒಯ್ದಾನ. ಅವ್ರ ಮುಂದೆ ಇಟ್ಟು, ಯಾಕೋ ಅಂತ ಕೇಳಿದ್ರೆ ಅವರು, ಯಾಕೋ ಮುಖದ ಮೇಲೆ ಭಾಳ ಖಿನ್ನದಿಯಲ್ಲ, ಏನು ಮಾಡೋದ್ರೆ ಎಲ್ಲಿ ಸಾಲ್ತದೆ? ಈಗ ಈ ಭಾಷೆ ಹೆಂಗದ? ಈಗಿನ ಕಾಲ ಎಲ್ಲಿ ಸಾಲ್ತದೆ? ಹಿಂಗೆ ಎಲ್ಲರೂ ಹಿಂಗೆ ಅನ್ನೋದು, ಎಲ್ಲರೂ ಹೀಗೆ ಅಂತೇವೆ ನಾವು. ಎಲ್ಲಿ ಸಾಲ್ತದೆ? ಈಗ ಆಗಿಲ್ಲೇನು? ಮೊದಲು ಮಾಸ್ತರಿಗೆ ಪಗಾರ 10 ರೂಪಾಯಿ ಇತ್ತು,
10 ರೂಪಾಯಿದಾಗ ಅವ್ರು ಹಾಡ್ಕೋತಿದ್ರು. ಇಂದ ಮಾಸ್ತರ್ ಪಗಾರ ಅವು ಎಣಿಸಿದ್ರೆ ನಮಗೂ ತಿಳಿಯಂಗಿಲ್ಲ. ಅಷ್ಟು ಅವ್ರಿಗೂ ಗೊತ್ತಾಗ್ಲಾರ್ದಂಗೆ ಆಗ್ಯದ. ಒಂದ್ರ ಮುಂದೆ ಎಷ್ಟು ಪೂಜಿಸಿ ಇರ್ತಾವ ಅನ್ನೋದೇ ಗೊತ್ತೇ. ಅಷ್ಟಿದ್ರೂ ಸಹಿತ ಎಲ್ಲಿ ಸಾಲ್ತು, ಎಲ್ಲಿ ಸಾಲ್ತು ಅಂತೇವಿಲ್ಲ. ಹಂಗೆ ಈ ಮುದುಕ ಹೋದ, ಅವರಿಗೆ ಗುರುಗಳಿಗೆ ಹೇಳ್ತಾನೆ, ಎಲ್ಲಿ ಸಾಲ್ತದ ಗುರುಗಳೇ, ಏನು ಜೀವನ, ಎಲ್ಲ ಬಡತನ ಇದ್ದಂಗೆ. ಆಯ್ತಪ್ಪ, ನೀನು ಭಾಳ ಚಲೋ, ನಿನಗೇನು ಬೇಕು ಹೇಳು ಅಂದ. ಆವಾಗ ಇವಾಗ ಭಾಳ ಹುರುಪ ಬಂತು. ಕೇಳ್ಯಾರಲ್ಲ, ಏನು ಬೇಕು ಹೇಳು ಅಂತ. ಆತ ಹೇಳ್ದ, ನೋಡಿ ಗುರುಗಳೇ, ನನ್ನ ಮನಸ್ಸು ತೃಪ್ತಿ ಆಗುವಷ್ಟು ನೀವು ಕೊಡಬೇಕು ಸಂಪತ್ತು ಅಂದ. ಆವಾಗ ಅವ್ರು ಹೇಳಿದರು, ಹೋಗು ತಿರುಗಿ, ನಿನಗೆ ಎಷ್ಟು ಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಬಾ ಅಂತ. ನಿನಗೆ ಎಷ್ಟು ಬೇಕು ಅಷ್ಟನ್ನ ಕೊಡ್ತೀನಿ, ಆದರೆ ನಿರ್ಧಾರ ಮಾಡಿಕೊಂಡು ಬಾ. ಆವಾಗ ಬಹಳ ವಿಚಾರ ಮಾಡಿ ಮರುದಿವಸ ಬಿಟ್ಟು ಹೋದ. ಮನ್ಯಾಗ ಹೆಂಡತಿನ ಕೇಳ್ದ, ಮಕ್ಕಳನ್ನು ಕೇಳ್ದ, ಎಲ್ಲರದು ಲಿಸ್ಟ್ ತಯಾರು ಮಾಡಿಕೊಂಡು ಹೋದ. ಆವಾಗ ಗುರುಗಳಿಗೆ ಹೇಳ್ದ, ಒಂದಿಷ್ಟು ಕೊಡಿ ಅಂದ. ಅಂದರೆ 1,00,000 ಎಷ್ಟೋ ಕೇಳ್ದ, ಇಷ್ಟು ಕೊಡಿ ಅಂದ. ಗುರುಗಳು ಕೇಳಿದ್ರು, ಸಾಕೇನು? ನೋಡು, ಈಗ ಕೇಳೋದಾದ, ನಾ ಕೊಡ್ತೇನೆ, ಇಷ್ಟೇ ಸಾಕೇನು ಅಂತ ಕೇಳ್ದ. ಅವ ಅಂದ, ಸ್ವಲ್ಪ ತಡೀರಿ, ನಾಳೆ ವಿಚಾರ ಮಾಡಿ. ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ. ಮತ್ತು 1 ವಾರ ಬಿಟ್ಟು ಹೋದ. ಲಿಸ್ಟ್ ಅದು ಎಷ್ಟು ಬೇಕೋ ಅಷ್ಟು ನಿರ್ಣಯ ಮಾಡಿಕೊಂಡು ಹೋದ. ಅವಾಗ ಗುರುಗಳು ಎಲ್ಲ ಕೇಳಿ, ಆಯಿತು ಅವಶ್ಯ ಕೊಡ್ತೀನಿ, ಇಷ್ಟ ಏನು ಅಂದ. ಇವ ಅಂದ, ಗುರುಗಳು ಕೊಡಾಕ ಕೂತಾರ, ನಾನು ಕೇಳೋದೇ ಬಹಳ ಸ್ವಲ್ಪ ಆಗ್ತದೆ ಕಾಣ್ತದೆ. ಮತ್ತೆ ತಿರುಗಿ ಹೋದ. ಇನ್ನ ಮುಗುದಿಲ್ಲ, ಇನ್ನು ಹೋಗಾಕತ್ಯಾನ ಬರಾಕತ್ಯಾನ. ಅವರು ಯೋಗಿಗಳ ಊರು ಬಿಟ್ಟು ಹೋದರು. ಇವ ಇನ್ನೂ ಲೆಕ್ಕ ಮಾಡಕತ್ಯಾನ. ಹೋಗಾಗ ಅವ್ರು ಹೇಳಿದರು, ನೋಡಪ್ಪ, ಕೊನೆಯದಾಗಿ ಒಂದು ನಿರ್ಣಯ ಮಾಡು, ಸ್ವಲ್ಪ ಹೋಗಿ ಬರ್ತೀನಿ, ನೀನು ನಿರ್ಣಯ ಮಾಡ್ಕೊಂಡು ಇಟ್ಕೋ, ಬರ್ತೀನಿ ಅಂದ. ಅವ ವಾದ ಇವನ್ ದಿನ ನಿರ್ಣಯ ಆಗಿಲ್ಲ. ನಮ್ಮದು ಪರಿಸ್ಥಿತಿ ಇದೆ. ಇದಕ್ಕೆ ಪರಿಗ್ರಹ ಅಂತ ಕರೀತಾರೆ. ಪರಿಗ್ರಹ ಅಂದರೆ ಹಿಡಿಯೋದರಲ್ಲೇ ಆಸಕ್ತಿ ಇರೋದೇ ಪರಿಗ್ರಹ. ಬಳಸೋದ್ರಾಗಲ್ಲ, ಹಿಡಿಯೋದ್ರಾಗ, ಬರೀ ಕೂಡಿ ಇಡೋದ್ರಾಗ. ಇಷ್ಟು ಈಗ ಸರ್ಕಾರ ಚಲೋ ಅದ, ರೊಕ್ಕನೇ ಇಲ್ಲ, ಬರೇ ಸಂಖ್ಯಾ ಇಲ್ಲ, ಬರೀ ಸಂಖ್ಯಾ. ನಿಮ್ಮ ಹೆಸರಲ್ಲೇ ಇಷ್ಟದ ಸಂಖ್ಯೆಗಳದಾವ. ಮೊದಲ ಕಷ್ಟಿತ್ತು, ಒಂದು ಹಮ್ಮಿಣಿಯಲ್ಲಿ ಹಾಕ್ಕೊಂಡು ಭಾರವು ಹೊತ್ಕೊಂಡು ಹೋಗ್ಬೇಕಾಕಿತ್ತು. ಈಗೇನಿಲ್ಲ, ಸುಮ್ಮನೆ ಒಂದು ಮೊಬೈಲ್ ಹಿಡ್ಕೊಂಡು ಹೋಗಿಬಿಟ್ರೆ ಜಗತ್ತಿನಾಗ ಎಲ್ಲಿ ಬೇಕಾದಲ್ಲಿ ನಮ್ಮ ಹೆಸರಲ್ಲೇ ರೊಕ್ಕ ಅಲ್ಲ, ಸಂಖ್ಯೆಗಳು ಬರೋಕ್ಕೆ ಶುರುವಾಗ್ತದೆ. ಆದರೆ ಆ ಸಂಖ್ಯೆಗೆ ಮಿತಿ ಅಂತ ಏನು. ಅಪರಿಗ್ರಹ ಇದು ನೀತಿ, ಪರಿಗ್ರಹ ಇದು ದೋಷ. ಸಂತೋಷ ಪರಿಗ್ರಹ ಇತ್ತು ಅಂದರೆ ಸಂತೋಷ ಬಹಳ ಕಷ್ಟ ಅದ. ಪರಿಗ್ರಹ ಅಂದರೆ ಬೇಕು, ಇದು ಸಾಲದು, ಇವೆರಡು ಇರೋದು ಸಾಲದು.
ಇರೋದು ಸಾಲದು, ಇನ್ನೂ ಬೇಕು. ಇವು ಎರಡು ಭಾವನೆಗಳು, ಇವು ಪರಿಗ್ರಹ. ಯೋಗಿ ಹೋಗ್ಯಾನ, ಅವೇನು ಕೊಡಾಮಿರಲಿಲ್ಲ. ಅವನಿಗೆ ಗೊತ್ತಿತ್ತು ಇವ ಇನ್ನೇನು ಕೇಳೋ ಪ್ರಶ್ನೆನೇ ಇಲ್ಲ, ಇವ ಹಿಂಗೆ ತಿರುಗಾಡ್ತಾನೆ. ಇನ್ನೂ ತಿರುಗಾಡಕತ್ಯಾನ. ಆದರೆ ಎಂದೂ ಮುಗುದಿಲ್ಲ, ಎಂದೂ ಮುಗಿಯೋದು. ನೀವು ದೇವರಿಗೆ ಹೋಗಿ ಕೇಳ್ರಿ, ಲಕ್ಷ್ಮೀ ದೇವತೆಗೆ ಹೋಗಿ ಕೇಳಿ ಏನು ಬೇಕು ಅಂತ ಆಕೆ ಕೇಳಿದರೆ ನೀವು ಹೇಳಿ ಇಷ್ಟು ಬೇಕು ಅಂತ. ಸಾಕೇನು ಅಂತ ಆಕೆ ಅಂದ್ಲು ಅಂದರೆ ಮುಗಿತಲ್ಲ. ಹೋದವರೆಲ್ಲ ಬೇಡೇ ಬೇಡ್ಯಾರ, ಆದರೆ ಇನ್ನೂ ಬೇಡೋದು ನಿಂತಿಲ್ಲ. ಎಷ್ಟು ಗುಡಿಗಳಾಗ್ಯಾವ ಬೇಡೋದಕ್ಕೆ ಹೇಳಿ. ಎಲ್ಲ ಗುಡಿಗಳು ಕಲೆಗಾಗಿ ಆಗ್ಯಾವೇನು? ಹಿಂದಕ್ಕೆ ಗುಡಿ ಕಟ್ಟಿದರೆ ಕಲಾತ್ಮಕ ಕಲಾ, ಅದನ್ನು ಬೆಳೆಸೋದಕ್ಕಾಗಿ ಗುಡಿಗಳನ್ನು ಕಟ್ಟಿದರು. ನಾವಿಂದ ಬೇಡೋದಕ್ಕಾಗಿ ಕಟ್ಟಿದೆ ಇಲ್ಲೇ. ಆದರೆ ಇನ್ನೂವರೆಗೆ ಮನುಷ್ಯ ಸಾಕು ಅಂದಿಲ್ಲ, ಮನುಷ್ಯ ಕುಲನೇ ಸಾಕು ಅಂದಿಲ್ಲ. ಅದಕ್ಕೆ ವಿಲಿಯಂ ಜೇಮ್ಸ್ ಹೇಳ್ದ, ಅದರಾಗ ಕಲಿತವ್ರದ್ದು ಸಮಸ್ಯೆ ನಮಗೆ ಆಗ್ಯದ ಅಂತ. ಅವರು ಅಮೇರಿಕನ್. ಕಲಿತವ್ರ ಸಮಸ್ಯೆ ನಮಗಾಗ್ಯದ, ಅವ್ರಿಗೆ ಬಹಳ ಕೊರತೆ ಆಗ್ಯದ. ಭೂಮಿ ಸಾಲೊಲ್ದು, ಸಂಪತ್ತ ಸಾಲೊಲ್ದು, ಪ್ರಶಸ್ತಿಗಳು ಸಾಲೊಲ್ಲು. ಎಷ್ಟು ಪ್ರಶಸ್ತಿಗಳು, ಎಷ್ಟು ಪ್ರಶಸ್ತಿಗಳು, ಇಂತಿಂಥ ಪ್ರಶಸ್ತಿಗಳು ಲಿಸ್ಟ್ ಮಾಡಿದರೆ ಅದನ್ನು ಮುಗಿಸೋಕ್ಕಾಗೋದಿಲ್ಲ ಓದಿ, ಅಷ್ಟು ಪ್ರಶಸ್ತಿಗಳು. ಆದರೂ ಇನ್ನೊಬ್ಬರು ಯಾರೇ ಪ್ರಶಸ್ತಿ ಕೊಡ್ತಾರಂದ್ರೆ ಅಲ್ಲಿ ನಮ್ಮದು ಪ್ರತಿಯೊಂದು ಬರೀ ರೊಕ್ಕದ್ದಲ್ಲ, ಪರಿಗ್ರಹ. ಇನ್ನೂ ಇದು ಸಾಲದು ಸಾಲದು ಸಾಲದು. ಇದು ಭಾವ ಅದಲ್ಲ, ಇದು ತೆಗೆದು ಹಾಕಿದರೆ ಅಪರಿಗ್ರಹ. ಅಪರಿಗ್ರಹ. ಭರ್ತೃಹರಿ ಅಂತ ಒಬ್ಬ ಮಹಾನುಭಾವ, ಆತ ಒಂದೆಷ್ಟು ಚಲೋ ಮಾತು ಹೇಳ್ತ. ಉತ್ಖಾತಂ ನಿಧಿ ಶಂಕಯ ಕ್ಷಿತಿತಲಂ ಧ್ಮಾತ ಧ್ಮಾತ ಗಿರೇರ್ಧಾತವೋ ನಿಸ್ತೀರ್ಣಂ ಸರಿತಾಂ ಪತಿ ಯತ್ನೇನ ನೃಪತಿ ಯತ್ನೇನ ಸಂತೋಷಿತಃ. ಮಂತ್ರಾರಾಧನ ತತ್ಪರೇಣ ಮನಸ ನೀತಾ ಸ್ಮಶಾನೆ ನಿಶಾಹ ಪ್ರಾಪ್ತಃ ಕಾಣವರಾಟ ಕೋಪಿ ನ ಮಯ ತೃಷ್ಣೆ ಅಧುನಾ ಮುಂಚಮಾಂ. ಭರ್ತೃಹರಿ ಬಹಳ ದೊಡ್ಡ ಮಹಾನುಭಾವ, ರಾಜನಿದ್ದ. ಆದರೆ ಅದನ್ನು ದೂರ ಸರಿಸಿ ಮಹಾಜ್ಞಾನಿಯಾಗಿ ಆತ ಹೇಳ್ತಾನೆ, ಉತ್ಖಾತಂ ಮನುಷ್ಯನ ಮನಸ್ಸು ಹೆಂಗದೆ. ವಿಲಿಯಂ ಜೇಮ್ಸ್ ಮನುಷ್ಯನ ಮನಸ್ಸು ಹೆಂಗದ ಹೇಳ್ದ. ಆತ ಹೇಳ್ದ, ಇಟ್ ಈಸ್ ಸಫರಿಂಗ್ ಫ್ರಮ್ ದ ಫಿಯರ್ ಆಫ್ ಪಾವರ್ಟಿ. ಆತ ಹೇಳ್ದ, ಈತ ಹೇಳ್ತಾನೆ, ಉತ್ಖಾತಂ ನಿಧಿ ಶಂಕಯ ಕ್ಷಿತಿತಲಂ ಪ್ರಾಪ್ತಃ ಕಾಣವರಾಟ ಕೋಪಿ ನ ಮಯ. ಭೂಮಿಯನ್ನು ಹಡ್ಡಿ ಸಂಪತ್ತ ತೆಗೆದ ಮನುಷ್ಯ, ಭಾರೀ ಸಂಪತ್ತನ್ನು ತೆಗೆದ. ಗಿರೇರ್ಧಾತವೋ, ಏನು ಪರ್ವತಗಳದಾವ ಎಲ್ಲವನ್ನ ಖಾಲಿ ಮಾಡಿದ. ಸಮುದ್ರದ ಸಂಪತ್ತನ್ನು ತೆಗೆದ. ರಾಜ ಮಹಾರಾಜರನ್ನು ಸಂಧಿಸಿ ಅವರಿಂದ ಸಂಪತ್ತನ್ನು ಸಂಗ್ರಹ ಮಾಡಿದ. ಅಷ್ಟೇ ಅಲ್ಲ, ಮಂತ್ರಾರಾಧನ ತತ್ಪರೇಣ ಮನಸ ನೀತ ಸ್ಮಶಾನೆ.
ಮಂತ್ರ ಸಾಧನೆಯಿಂದ ನಾವು ಶ್ರೀಮಂತರಾಗ್ತೇವೆ ಅಂತ ಅದನ್ನೂ ಮಾಡಿದ. ಆದರೆ ಏನು ಸಿಗ್ತದ ಮನುಷ್ಯನಿಗೆ, ಅವನ ಭಾವನೆ ಹೆಂಗಾಯಿತು ಅಂದರೆ, ನನ್ನ ಬಡತನ ಏನೂ ಹೋಗಲಿಲ್ಲ, ಏನು ಮಾಡಿದರೂ ಬಡತನ ಹೋಗಲಿಲ್ಲ. ಪ್ರಾಪ್ತ ಕಾಣವರಾಟ ಕೋಪಿನಮಯ, ನನಗೆ ಒಂದು ಕವಡಿಯಷ್ಟು ಸಂಪತ್ತ ಸಿಗಲಿಲ್ಲ ಅನ್ನಿಸ್ತು. ಅಂದರೆ ಇದರ ಅರ್ಥ ಏನೇನು ಅದ ಒಂದು ಕವಡಿಗೆ ಸಮಾನ ಅನ್ಸಕ್ಕೆ ಶುರುವಾಗ್ಯದ. ಏನದ ಹಾಗೆ ಅನ್ಸಕ್ಕೆ ಶುರುವಾಗಿ, ಬೇಕಾದಷ್ಟಿರಲಿ ಒಂದು ಕವಡಿ ಹಾಗನ್ನಿಸ್ತು. ಇಂಥ ಮನಸ್ಸು ಇನ್ನು ಯಾವಾಗ ಭಗವಂತನೇ ಇದೇನು ನನ್ನ ಒಳಗೆ ಒಂದು ಭೂತ ಕೂತದ ತೃಷ್ಣಾಭೂತ, ಇದು ಹೊರಗೆ ಹೋಗಲಾರದೆ ನಾನೇನು ಸುಖಿ ಆಗೋದಿಲ್ಲ. ತೃಷ್ಣೆ ಅಧುನಾ ಮುಂಚಮಾಂ, ನನ್ನ ಬಿಟ್ಟು ಬಿಡು, ಇನ್ನು ನೀ ಏನು ಹಿಡಿದಿಯಲ್ಲ ನನ್ನ ಬಿಟ್ಟು ಬಿಡು. ಇಲ್ಲದೆ ಇದ್ದರೆ ನಾನು ಕಷ್ಟ ದುಃಖವನ್ನು ಅನುಭವಿಸಬೇಕಾಗ್ತದೆ, ಕೊರತೆಯಿಂದ ಬಳಲಬೇಕಾಗ್ತದೆ. ಸಫರಿಂಗ್ ಫ್ರಮ್ ದ ಫಿಯರ್ ಆಫ್ ಅ ಪಾವರ್ಟಿ. ಹಾಗೆ ಭರ್ತೃಹರಿ ಏನು ಮಾಡಿದರ್ರಿ, ಏನು ಇಷ್ಟೆಲ್ಲ ಆದರೂ ಸಹಿತ ಮನುಷ್ಯ ಮತ್ತೆ ಬಡವನಾದ. ಈಗ ನಾವು ವಿಚಾರ ಮಾಡ್ತಾ ಇಲ್ಲೇ, ಇನ್ನು ಹೋಗಿ ಇದು ಚಂದ್ರಲೋಕದಲ್ಲಿ ಅಲ್ಲಿ ಇದನ್ನು ಮಾಡಬೇಕು. ಏನು ಗಣಿಗಾರಿಕೆಯನ್ನು ಅಲ್ಲಿ ಶುರು ಮಾಡೋರದಾರ. ಮನುಷ್ಯ ಒಟ್ಟು ಆ ಮನುಷ್ಯ ಈ ಮನುಷ್ಯ ಅಂತಲ್ಲ, ಇಡೀ ಮನುಷ್ಯ ಅನ್ನವನೇ ಬಳಲ್ತಾ ಇದ್ದಾನ. ಇಷ್ಟೆಲ್ಲ ಧಾರಾಕಾರ ಇದು ಅದಾವಲ್ಲ, ಆಕಾಶಕ್ಕೆ ಹೋಗಿವೆ, ಮಂಗಳ ಲೋಕಕ್ಕೆ ಹೋದೇವಿ, ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಏನೇನು ಸಿಗ್ತದ ಅದನ್ನು ತರಬೇಕು. ಎಷ್ಟು ಆಶ್ಚರ್ಯ! ಇಂಥ ಅದ್ಭುತವಾದ ಪೃಥಿವಿ ಎಂಥ ಅದ್ಭುತ ಪೃಥಿವಿ ಎಲ್ಲದ ಹೇಳಿ. ಇಂಥ ಸಸ್ಯ ಸಂಪತ್ತು ಯಾವ ಗ್ರಹದಲ್ಲದ ಹೇಳಿ. ಇಷ್ಟು ಜಲ ಯಾವ ಗ್ರಹದಲ್ಲದ ಹೇಳಿ. ಎಲ್ಲೂ ಇಷ್ಟು ಜಲ ಇಲ್ಲ. ನಾವು ಹುಡುಕಾಡೋ ಸಮೀಪದ ಗ್ರಹಗಳಲ್ಲಿ ಇಷ್ಟು ಜಲ ಇಲ್ಲ, ಇಷ್ಟು ಸಸ್ಯ ಇಲ್ಲ, ಅಲ್ಲಿ ಹಸಿರೇ ಇಲ್ಲ. ಆದರೆ ಮನುಷ್ಯನಿಗೆ ಇದು ಸಾಕು ಅನ್ನಿಸ್ತಾ ಇಲ್ಲ. ಇದು ಇನ್ನು ಮುಂದೆ ಏನರೇ ಆದರೆ, ಮೂರನೆಯ ಮಹಾಯುದ್ಧ ಆದರೆ ಎಲ್ಲರೇ ಹೋಗಬೇಕಲ್ಲ, ಅದಕ್ಕೆ ಅಲ್ಲಿ ಮಂಗಳ ಲೋಕ, ಆ ಲೋಕ, ಈ ಲೋಕ ಸಂಶೋಧನೆ ಮಾಡೋದು ಬೇರೆ, ಆಶಾದಿಂದ ಹೋಗೋದು ಬೇರೆ. ಇಲ್ಲೇನು ನೀರ, ಏನು ಸಾಗರಗಳು, 3/4 ಭಾಗ ಸಾಗರ. ಏನು ಒಂದೊಂದು ಸಾಗರದ ಆಳ ಎಷ್ಟು? ಪ್ಯಾಸಿಫಿಕ್ ಮಹಾಸಾಗರದ 8 ಕಿಲೋಮೀಟರ್ ಇಷ್ಟು ಆಳ ನೀರ ಎಲ್ಲ ಕಡೆ ತುಂಬಿ ನಿಂತದ. ಇಂಥ ಒಂದು ಗ್ರಹ ಎಲ್ಲಿದೆ ಹೇಳಿ? ಆದರೆ ನಾವಿಂದ ಇಷ್ಟೆಲ್ಲ ನೀರಾದ, ಆಕಾಶದಿಂದ ನೀರ ತುಂಬಿ ಬರ್ತದೆ, ಭೂಮಂಡಲದ ಮೇಲೆ, ಭೂಮಿ ಮೇಲೆ ಸುರುತ್ತದೆ. ಸಾವಿರ ನದಿಗಳು ತುಂಬಿ ಹರಿತಾವ. ಆದರೆ ಮ್ಯಾನ್ ಈಸ್ ಸಫರಿಂಗ್ ಫ್ರಮ್ ಪಾವರ್ಟಿ. ಎದರದ್ದು? ನೀರು ಕಡಿಮೆ. ಎಷ್ಟು ಆಶ್ಚರ್ಯ! ನೀರಿನ ಕೊರತೆಯಿಂದ ಮನುಷ್ಯ ಬಳಲಿಕ್ಕೆ ಶುರುವಾದ. ಇಷ್ಟೆಲ್ಲ ನೀರದ, ಆದರೆ ಕೊರತೆ. ಈ ಕೊರತೆಯ ಭಾವ ಬಂತು ಅಂದರೆ ಮನುಷ್ಯನ ತೃಪ್ತಪಡಿಸೋದು ಸಾಧ್ಯವೇ ಇಲ್ಲ.
ಇದನ್ನು ತೆಗೆದು ಹಾಕೋದೇ, ಮನಸ್ಸಿನಿಂದ ತೆಗೆದು ಹಾಕೋದೇ ಇದು ಅಪರಿಗ್ರಹ. ಅಪರಿಗ್ರಹ ಎಷ್ಟು ಚಂದದ ಇದೊಂದು ಅಪರಿಗ್ರಹ. ಇದರ ಅರ್ಥ ಏನು ಅಂದರೆ, ಹೊರಷ್ಟೇ ಹೊರಬೇಕು, ಇದ್ದದ್ರಾಗ ಆರಾಮ ಇರಬೇಕು. ಇದು ಅಪರಿಗ್ರಹ. ಸಾಕಲ್ಲ, ಈಗ 4 ಹೂಗಳದಾವ, ಈಗ 4 ಹೂಗಳದಾವ, ಸಾಕಂತ ಅನಿಸ್ಬೇಕಲ್ಲ. ಇದು ಅಪರಿಗ್ರಹ. ಏನು 4 ತಂದಾರ, ಅಷ್ಟ್ರಾಗ ಭಾಷೆ ಹೆಂಗೆ ಬದಲಾಗ್ತದೆ, ಮುಖಾನೇ ಕಳ್ಕೋತದೆ. ಏನು 4 ತಂದಾರ, ಏನು ಎಷ್ಟು ಚಲೋ ಹೂ ಅದಾವ. ಮುಖ ಅರಳ್ತದ, ಒಂದು ಮುಖ ಬಾಡ್ತದ. ಬಾಡಂಗೆ ಬದುಕದೇವಿ ನಾವು ಎಂದೂ ಸುಖಿ ಆಗೋದಿಲ್ಲ. ನಗುವಂಗೆ ಬದುಕದೇವಿ ಅಂದರೆ ಇದ್ದ ಹೂಗಳೇ ಶ್ರೀಮಂತನ್ನ ಮಾಡ್ತಾವ ನಮ್ಮನ್ನು. ಹಾಗೆ ಮನೆಮಾರುಗಳು, ಮನೆಗೆ ಹೋಗ್ರಿ, ಹೋಗಿ ಸುಮ್ಮನೆ ಸಾಮಾನ ನೋಡೋದು. ಬಜಾರಕ್ಕೆ ಹೋಗೋ ಮೊದಲ ನೋಡೋದು, ಏನು ಕೊರತೆ ಅದ ಇದರಾಗ, ಅಲ್ಲ ಇದು ಅದ ಎಲ್ಲ ಅದಾವ ಅಂತ ತಲೆಯಾಗಿ ಇದ್ದು ನೀವು ಹೋಗ್ರಿ. ಬೇಕನ್ನಿಸ್ದೇ ಇದ್ದರೆ ಅಪರಿಗ್ರಹ, ಬೇಕನ್ನಿಸ್ತು ಅಂದರೆ ಪರಿಗ್ರಹ. ಇರೋದು ಕೊರತೆ ಆಗಬಾರದು, ತರೋದು ಅವಶ್ಯ ಅನ್ನಿಸಬಾರದು. ಹಂಗೆ ಬದುಕೋದು ಅದಲ್ಲ, ಅದು ಬಹಳ ಮಹತ್ವದ್ದು. ಅಂಥ ಬದುಕಿಗೆ, ಅಂಥ ನೀತಿಗೆ ಏನಂತೀವಿ? ಅಪರಿಗ್ರಹ. ಅಪರಿಗ್ರಹ ಎಷ್ಟು ಚಲೋ ನೀತಿ ಅದು, ಎಷ್ಟು ಚೆನ್ನಾಗಿದೆ. ಒಂದು ಹಕ್ಕಿ ಇತ್ತು, ಅದು ಒಂದು ಗೂಡ ಕಟ್ಟುತ್ತಿತ್ತು. ಗೂಡು ಎದರಿಂದ ಕಟ್ತಾವ? ಎಲ್ಲೋ ಕಡ್ಡಿ ಪಡ್ಡಿ ಅಂಥದ್ದು ಹುಲ್ಲಿನ ಕಡ್ಡಿ ತಂದು ಅದು ಹಿಂಗೆ ಮಾಡಿಕೊಂಡು ಒಂದು ಗೂಡ ಕಟ್ಟಿ ಮುಗಿಸ್ತು. ಆವಾಗ ಅದು ತತ್ತಿ ಇಡಬೇಕಲ್ಲ, ಎಲ್ಲ ತಯಾರ ಮಾಡ್ತು. ಇನ್ನೇನು ತತ್ತಿ ಇಡೋ ದಿನ ಬಂತು. ಈ ಮನೆ ಮಾಲೀಕಿದ್ದಲ್ಲ, ಯಾರ ಹಿತ್ತಲಾಗ ಗಿಡ ಬೆಳೆದಿತ್ತೋ ಆ ಮನೆ ಮಾಲೀಕ ನೋಡ್ದ, ಅದು ಇದು ಗುಡಿಸ್, ಅದ್ಯಾವುದು ಗೂಡ ನೋಡ್ದ. ಅವಾಗ ಸಣ್ಣ ಪಕ್ಷಿ ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ಯದ, ನಾನು ಒಂದಿಷ್ಟು ಸಹಾಯ ಮಾಡಬೇಕು ಅಂತ ಅವನಿಗೆ ಅನ್ನಿಸ್ತು. ಆತ ಏನು ಮಾಡ್ದ, ಒಂದಿಷ್ಟು ರೇಷ್ಮೆ ಬಟ್ಟೆ ಅದನ್ನು ಚೆನ್ನಾಗಿ ಮಡಚಿ ಅದನ್ನು ಶಿಸ್ತಾಗಿ ಇದರ ಮೇಲೆ ಇಡಿಸಿದ. ಅದು ತಿರುಗಾಡಕ್ಕೆ ಹೋಗಿತ್ತು. ಅವಾಗ ಇದನ್ನು ಇಟ್ಟ ಎದ್ರಾಗ, ಗೂಡ್ದಾಗ. ಅದು ಬಂದು ನೋಡ್ತು, ಅಲ್ಲಿ ಸಮೀಪ ಬರಲಿಲ್ಲ. ಅದು ಮ್ಯಾಲೆ ಕೂತು ನೋಡ್ತು, ಇದೇನಾಗ್ಯದ ಅಂತ. ಇವ ಹೇಳ್ದ, ಮೆತ್ತಗೆ ಮಾಡಿದ್ದೇನೆ ಪಾಪ, ನೀನು ಅಷ್ಟು ಕಷ್ಟಪಡ್ತಿ, ಚಲೋ ಇದನ್ನು ತಂದಿದ್ದೇನೆ, ಬಹಳ ಬೆಲೆಯುಳ್ಳದ್ದು ಇದು, ಶುದ್ಧ ಸಿಲ್ಕು, ಇದನ್ನು ಹಾಕಿದ್ದೇನೆ, ಇನ್ನು ಆನಂದವಾಗಿ ನೀನು ಅಲ್ಲಿ ತತ್ತಿ ಇಡು ಅಂದ. ಆವಾಗ ಅದು ಹೇಳ್ತು, ನಾಳೆ ನನ್ನ ಮಕ್ಕಳು ಹುಟ್ಟಿದರೆ ನನಗೇನಂದಾವ? ಯಾರ್ದೋ ಹಾಸಿಗೆ ಹಾಸಿ ನಮ್ಮನ್ನು ಇಟ್ಟಿದೆಯಲ್ಲ ಅಂದಾವಿಲ್ಲ. ರೇಷ್ಮೆ ನಿನಗೆ ಭಾಳ ಮಹತ್ವದ್ದು, ನನಗೆ ಹುಲ್ಲಿನ ಕಡ್ಡಿ ನಾ ತಂದಿದ್ದದ. ನನ್ನ ಗೂಡ್ದಂಗೆ ನಿನ್ನ ಮನೆ ಸಹಿತಿಲ್ಲ ಅಂತು. ಹಾಗೆ ಯಾಕೆ ಅಂದವ? ನಿನ್ನ ಮನೆ ನೀ ಕಟ್ಟಿಲ್ಲ, ಯಾರೋ ಕಟ್ಟಿದ್ರಾಗ ನೀ ಅದೀಯ ಅಷ್ಟೆ. ನನ್ನ ಮನೆ ನಾನೇ ಕಟ್ಟೇನಿ, ಭಾಳ ಕಷ್ಟಪಟ್ಟು ಕಟ್ಟೇನಿ. ನಾಳೆ ನನ್ನ ಮಕ್ಕಳಿಗೆ ಹೇಳ್ತೇನೆ, ನೋಡು ಇದರಾಗ ಒಂದು ಕಡ್ಡಿ ಸಹಿತ ಇನ್ನೊಬ್ಬರದನ್ನ ತಂದಿಲ್ಲ.
ನಾನೇ ಸ್ವಂತ ತಂದೇನಿ, ಕಟ್ಟಿದ್ದೇನೆ, ಸುಂದರವಾಗಿಟ್ಟಿದ್ದೇನೆ, ಆನಂದವಾಗಿ ಬೆಳೀರಿ ಅಂತ ಹೇಳ್ತೇನೆ. ನೀ ಏನು ಹೇಳ್ತೀ ಅಂದ. ಇದು ಅಂತೂ ಅದು ಗುಬ್ಬಿ. ನಿಂದು ಯಾವುದು ಬೇಡ. ಅವ ಅಂದ, ತಗೋರೋ, ನಾನು ಹೇಳೋದು ಕೇಳು, ಎಷ್ಟು ಮಸ್ತ್ ಮೆತ್ತಗದ. ಆ ಮೆತ್ತಗ ಪತ್ತಗ ನಿನಗೇ ಇರಲಿ, ನಂಬುದು ನಮಗಿರಲಿ, ನಮಗೇನು ಕೊರತಿಲ್ಲ. ನಾವು ಹಿಂಗೆ ಕೋಟ್ಯಾವಧಿ ವರ್ಷದಿಂದ ಕಟ್ಕೋತ ಬಂದೇವಿ. ಕೋಟ್ಯಾವಧಿ ವರ್ಷದಿಂದ ನಾವು ಅದರಾಗ ಸಂತೋಷ ಪಟ್ಟಿದ್ದೇವೆ. ನಮ್ಮ ಮನೆ ಅಂತ ನಾವು ಹೇಳುತ್ತೇವೆ. ಆದರೆ ಗೊತ್ತಿರಲಿ, ಹುಡುಗರು ಸ್ವಲ್ಪ ದೊಡ್ಡವರಾದರೆ ಹಾರಕ್ಕೆ ಬಂದರೆ ಗುಡಿಸಲು ಇಲ್ಲೇ ಬಿಟ್ಟಿರ್ತೇವೆ. ಗೂಡ ನಾವು ಹಾರಿ ಹೋಗಿರ್ತೇವೆ. ನಾವು ಮತ್ತೊಂದು ಗೂಡ ಕಟ್ಕೊಳ್ಳೋರು ಇರ್ತೇವೆ. ನಿಮ್ಮದು ಹಂಗಲ್ಲ. ನಿಮಗೆ ಕೊರತೆ ಅನ್ನಿಸ್ತದ. ನಮಗೆ ಮೈಯಲ್ಲಿ ತ್ರಾಣದ, ಕಟ್ಟುವ ಕಲಾ ಅದ. ಪ್ರತಿ ಸಲವೂ ಕಟ್ತೇವೆ, ಆದರೆ ಅದಕ್ಕೆ ಅಂಟುಕೊಳ್ಳೋದಿಲ್ಲ. ಅಪರಿಗ್ರಹ. ನಾವೇನು ನಮ್ಮ ಹೆಸರಲ್ಲೇ ಬರೆಯೋದಿಲ್ಲ. ಇಂಥ ಗಿಡದಾಗ ಒಂದು ಕಟ್ಟೇನಿ, ಅದು ನಂದು, ಈ ಗಿಡದಾಗ ಕಟ್ಟೇನಿ ನಂದು ಎಂದೂ ಹೇಳೋದಿಲ್ಲ. ನಮ್ಮದು ಹಂಗಾಗ್ತದೆ ಹೇಳಿ. ಏನು ಮಾಡಿದರೂ ಇದು ಸಾಣದು 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 ಅನ್ನಿಸ್ತದಲ್ಲ, ಇದ ಪರಿಗ್ರಹ ಭಾವ. ಏನು ಮಸ್ತದ ಅನ್ನಿಸ್ತು ಅಂದ್ರೆ ಅಪರಿಗ್ರಹ ಭಾವ.